ಹೂವಿನ ಮಾರುಕಟ್ಟೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ. ಆಗಲಿ ಸರ್ಕಾರ ಏನು ಮಾಡುತ್ತೆ ನೋಡೋಣ, ಇದನ್ನು ಫಾಲೋ ಮಾಡ್ತೀನಿ. ಪಟ್ಟು ಬೆಳೆದು ತಂದ ಮೇಲೆ ಅವ್ರಿಗೆ ಅನುಕೂಲ ಆಗಬೇಕು ಬೇಡವಾ? ಮತ್ತು ಕರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ಇಲ್ದಿರ ಇದ್ದರೆ ಖರೀದಿ ಮಾಡೋರು ಹೊರ ರಾಜ್ಯಗಳಿಂದ ಹೆಂಗೆ ಬರ್ತಾರೆ? ಹೂವಿನ ಮಾರುಕಟ್ಟೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ. ರೈತರು ವರ್ತಕರ ಜೊತೆ ಸಂವಾದ. ಮಾರುಕಟ್ಟೆ ಅವ್ಯವಸ್ಥೆಗಳ ಬಗ್ಗೆ ಖುದ್ದು ರೈತರು ಮತ್ತು ವರ್ತಕರಿಂದ ದೂರುಗಳ ಸುರಿಮಳೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಂಗಳವಾರ ನಗರ ಹೊರವಲಯ ಕೆವಿ ಕ್ಯಾಂಪಸ್ ಬಳಿ ಇರುವ ತಾತ್ಕಾಲಿಕ ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿ ರೈತರು ಮತ್ತು ವರ್ತಕರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು. ಕೆವಿ ಕ್ಯಾಂಪಸ್ ಬಳಿ ಇರುವ ತಾತ್ಕಾಲಿಕ ಹೂವಿನ ಮಾರುಕಟ್ಟೆಯ ಸಮೀಪ ಸೋಮವಾರ 3 ಕಿಲೋಮೀಟರ್ಗೂ ಹೆಚ್ಚು ದೂರ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಸಂಸದರು ಮಂಗಳವಾರ ಬೆಳ್ಳಂಬೆಳಗ್ಗೆ ತಮ್ಮ ಅನಾರೋಗ್ಯದ ನಡುವೆಯೂ ಭೇಟಿ ನೀಡಿ ಹೂವಿನ ಬೆಳೆಗಾರರು ಮತ್ತು ವರ್ತಕರಿಂದ ಘಟನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಕಲೆ ಹಾಕಿದರು. ಮಾರುಕಟ್ಟೆಯ ಉದ್ದಕ್ಕೂ ಇರುವ ಹೂವಿನ ಅಂಗಡಿಗಳ ಬಳಿ ಹೋಗಿ ಇಂದಿನ ಧಾರಣೆ ಮತ್ತು ಆವಕದ ಮಾಹಿತಿ ಪಡೆದರು. ಈ ವೇಳೆ ವರ್ತಕರು ತಮ್ಮ ಸಮಸ್ಯೆ ಹೇಳಿಕೊಂಡರೆ ರೈತರು ತಮಗಾಗುತ್ತಿರುವ ಸಮಸ್ಯೆ, ಹೂವಿನ ಬೆಳೆಗಾರರ ಸಂಕಷ್ಟಗಳನ್ನು ಎಲೆ ಎಲೆಯಾಗಿ ಸಂಸದರ ಮುಂದೆ ಬಿಚ್ಚಿಟ್ಟು ಬೇಗನೆ ಮಾರುಕಟ್ಟೆ ನಿರ್ಮಿಸಿ ಸಂಕಷ್ಟದಿಂದ ಪಾರು ಮಾಡುವಂತೆ ಮನವಿ ಮಾಡಿದರು. ರೈತರ ಸಂಕಷ್ಟಗಳಿಗೆ ಮರುಗಿದ ಸಂಸದರು ಕೂಡಲೇ ಸ್ಥಳಕ್ಕೆ ಎಪಿಎಂಸಿ ಅಧಿಕಾರಿಗಳು, ಅಗಲಗುರ್ಕಿ ಪಂಚಾಯಿತಿ ಪಿಡಿಒ ಅಧ್ಯಕ್ಷರನ್ನು ಕರೆಯಿಸಿಕೊಂಡು ಮಾರುಕಟ್ಟೆಯ ಕೊರತೆ ಇರುವ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಬೇಕು, ಕುಡಿಯುವ ನೀರು, ಶೌಚಾಲಯ, ರಸ್ತೆ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಸೂಚನೆ ನೀಡಿದರು. ಬೆಳೆದು ತಂದ ಮೇಲೆ ಅವ್ರಿಗೆ ಅನುಕೂಲ ಆಗಬೇಕು ಬೇಡವಾ? ಮತ್ತು ಕರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ಇಲ್ದಿರ ಇದ್ದರೆ ಖರೀದಿ ಮಾಡೋರು ಹೊರ ರಾಜ್ಯಗಳಿಂದ ಹೆಂಗೆ ಬರ್ತಾರೆ? ಬರೋದಿಲ್ಲ. ಅವಾಗೇನಾಗುತ್ತೆ, 400 ರೂಪಾಯಿ ಇರೋ ಹೂವು ಕೆಜಿಗೆ 200 ರೂಪಾಯಿಗೆ ತಗೊಳ್ಳೋರು ಇರಲ್ಲ. ಇಲ್ಲಿ ನಷ್ಟ ಯಾರಿಗೆ? ರೈತರಿಗೆ. ಅದನ್ನು ನಾನು ಅರ್ಥ ಮಾಡ್ಕೊಂಡೆ. ನಿನ್ನೆ ಹಿಂಗೆ ಆಗಿದೆ ಅಂತ ಗೊತ್ತಾದ ಕೂಡಲೇ ನಾನು ಇವತ್ತು ಬಂದು ನಮ್ಮ ಸ್ಥಳೀಯ ಅಧ್ಯಕ್ಷರು, ಅಗಲಗುರ್ಕಿ ಪಂಚಾಯಿತಿ ಅಧ್ಯಕ್ಷರು, ನಮ್ಮ ನಗರಸಭೆ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ಮತ್ತು ಸಂಬಂಧಪಟ್ಟಂಥ ಎಪಿಎಂಸಿ ಅಧಿಕಾರಿ ಇವರೆಲ್ಲ ಬಂದು ಇಲ್ಲಿ ತಕ್ಷಣಕ್ಕೆ, ಯಾಕೆಂದರೆ ನಮ್ಮ ಸರ್ಕಾರ ಇದ್ದಾಗ ನಾನು ಮಂತ್ರಿ ಇರಬೇಕಾದ್ರೆ ಇದಕ್ಕೆ ಬೇಕಾದಂಥ ಜಮೀನನ್ನು ಯಾವುದು ಸೂಕ್ತ ಸ್ಥಳ ಅಂತ ಹೇಳ್ಬಿಟ್ಟು ರೈತರನ್ನು ಮತ್ತು ನಮ್ಮ ವರ್ತಕರನ್ನು ಇಬ್ಬರನ್ನೂ ಜೊತೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ಅವರು ಅನೇಕ ಕಡೆ ವೀಕ್ಷಣೆ ಮಾಡಿ ಅಂತಿಮವಾಗಿ ಅಗಲಗುರ್ಕಿ ಕಡೆ ಜಮೀನನ್ನು ಅವರು ಒಪ್ಕೊಂಡ್ಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಹಿಂದಿನ ಸರ್ಕಾರ ಮನೆ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಆದೇಶ ಕೂಡ ಮಾಡಿಸಿದೆ. ಕ್ಯಾಬಿನೆಟ್ನಲ್ಲಿ ಜಮೀನನ್ನು ಅವರಿಗೆ ಕೊಡಿಸಿ ಈ ಮಾರ್ಕೆಟ್ಗೆ, ಹೊಸ ಮಾರ್ಕೆಟ್ಗೆ 100 ಕೋಟಿಗೂ ಹೆಚ್ಚು ಅನುದಾನ ತಂದು ಅದನ್ನು ಒಂದು ಮಾಡರ್ನ್ ಮಾರ್ಕೆಟ್ ಮಾಡಬೇಕು ಅಂತೇಳಿ ನಾವು ಹೈಟೆಕ್ ಮಾರ್ಕೆಟನ್ನು, ಹೂವಿನ ಮಾರ್ಕೆಟ್ ಮಾಡಬೇಕು ಅಂತ ಮಾಡಿದ್ವಿ. ಈ ಸರ್ಕಾರ ಬಂದ ಮೇಲೆ ಅಂದರೆ 2.5 ವರ್ಷ ಆಯಿತು. ಬಂದ ಮೇಲೆ ಏಕಾಏಕಿ ಅದಕ್ಕೆ ಏನು ಗೊತ್ತಿಲ್ಲ ನನಗೆ ಆ ಜಾಗನ ಕ್ಯಾನ್ಸಲ್ ಮಾಡಿದರು. ನಾವು ಇನ್ನೂ 20 ಕೋಟಿ ಜಾಸ್ತಿ ಹಾಕಿ ಮಾಡ್ತೀವಿ ಅಂದರು. ಸಂತೋಷ, ನಮ್ಮದೇನು ತಕರಾರಿಲ್ಲ ಅದು. ಆದರೆ ನೀವು ತಗೊಂಡೋಗಿ ಎಲ್ಲೋ ದೂರದಲ್ಲಿ ಚಿಕ್ಕಬಳ್ಳಾಪುರ ಕೊನೆಗೆ ಬೇರೆ ತಾಲೂಕಿಗೆ ಹೋಗಿ ಹಾಕುವಂಥ ಕೆಲಸ ಮಾಡ್ತೇವೆ, ಬೇರೆ ಜಿಲ್ಲೆಗೆ. ಇವತ್ತು ಬೆಳೀತಾ ಇರೋ ಹೂವೆಲ್ಲ ಕೂಡ ನಿಮಗೆ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಈ ಕಡೆ ಬಾಗೇಪಲ್ಲಿ, ಈ ಭಾಗದಲ್ಲಿ ನೀವು ತಗೊಂಡು ಹೋಗ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿಸ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಬಾರ್ಡ್ರಿಗೆ ಆಗ್ತಾಯಿದೆ. ಯಾರಿಗೆ ಅನುಕೂಲ ಇದು? ನಿಮ್ಮ ಸ್ವಪ್ರತಿಷ್ಠೆಯನ್ನು ಬಿಟ್ಟು ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ರೆ ಜನ ಒಪ್ಕೊಳ್ತಾರೆ. ನಿಮಗೇನು ಇಲ್ಲಿನ ಏನು ತೀರ್ಮಾನ ತಗೊಂಡಿರೋರಿಗೆ ಮಾಹಿತಿ ಇಲ್ಲ, ಈ ಭಾಗದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಕೈ ಉದ್ದ ಇದೆ ಅಂತ 2 ಕೈಗಳನ್ನ ಉದ್ದ ಇಟ್ಕೊಂಡು ಮಾತಾಡೋದೊಂದು ಬಿಟ್ಟರೆ ಇನ್ನೇನು ನಿಜವಾದಂಥ ಪರಿಸ್ಥಿತಿಯನ್ನು ಅವಲೋಕಿಸುವಂಥದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು. ಇನ್ನೂ ನಿಮಗೆ 2 ವರ್ಷ ಟೈಮ್ ಇದೆ. ಈ 2 ವರ್ಷದಲ್ಲಿ ನೀವು ಮಾಡಿದರೆ ನಿಮಗೆ ನಾನು ಅಭಿನಂದಿಸ್ತೇನೆ.
ಈ ವೇಳೆ ವರ್ತಕರ ಸಂಘದ ರವೀಂದ್ರ ಮಾತನಾಡಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿ ರೈತರ ಮತ್ತು ವರ್ತಕರ ರೈತರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಪರಿಹಾರ ಮಾಡಿಕೊಡುವುದಾಗಿ ತಿಳಿಸಿದ್ದಾರೆ. ರಾಜ್ಯದಲ್ಲಿಯೇ ದೊಡ್ಡ ಹೂವಿನ ಮಾರುಕಟ್ಟೆ ಎಂದು ಹೆಸರು ಪಡೆದಿರುವ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬರವಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯವಿಲ್ಲ, ರೈತರಿಗೆ ವಿಶ್ರಾಂತಿ ಗೃಹವಿಲ್ಲ, ವ್ಯಾಪಾರಿಗಳು ಮತ್ತು ರೈತರ ಸುಗಮ ಸಂಚಾರಕ್ಕೆ ಭಾರಿ ತೊಂದರೆಯಾಗಿದೆ. ಇದರಿಂದಾಗಿ ಕಷ್ಟಪಟ್ಟು ದುಡಿಯುವ ರೈತರ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ. ಸೋಮವಾರ ಬೆಳಿಗ್ಗೆ 3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ರೈತರು ಸಕಾಲದಲ್ಲಿ ಮಾರುಕಟ್ಟೆಗೆ ಹೂವನ್ನು ತರಲಾರದೆ ತೀವ್ರ ಪರದಾಡಿದರು. ಗುಂಡಿಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ಭಾರಿ ತೊಂದರೆಯಾಗಿದೆ. ಇದನ್ನು ಪರಿಹರಿಸಿಕೊಡಿ ಎಂದು ಸಂಸದರಲ್ಲಿ ವರ್ತಕರ ಸಂಘದ ಜಿಲ್ಲಾಧ್ಯಕ್ಷ ರವೀಂದ್ರ ಮನವಿ ಮಾಡಿದರು. ನಾವು ಚಿಕ್ಕಬಳ್ಳಾಪುರ KV ಕ್ಯಾಂಪಸ್ ಬಳಿ ಇರ್ತಕ್ಕ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ರವೀಂದ್ರ ಅಂತ ಹೇಳ್ಬಿಟ್ಟು ಈ ದಿನ 30ನೇ ತಾರೀಕು ಈ ದಿನ ನವರಾತ್ರಿಗಳ ದಿನ ಅದೆಲ್ಲ ನವರಾತ್ರಿಗಳ ಶುಭಾಶಯಗಳನ್ನು ಕೋರ್ತಾ ನಮ್ಮ ಲೋಕಸಭಾ ಸದಸ್ಯ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರಾದಂಥ ಕೆ ಸುಧಾಕರ್ ಅಣ್ಣವರು ನಮ್ಮ ಹೂವಿನ ಮಾರ್ಕೆಟಿಗೆ ಬಂದು ರೈತರ ಸಮಸ್ಯೆಗಳು ಮತ್ತು ವರ್ತಕರ ಸಮಸ್ಯೆಗಳನ್ನು ಆಲಿಸಿ ಅವ್ರಿಗೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಟ್ರಾಫಿಕ್ ಸಮಸ್ಯೆ ಮತ್ತು ಪಾರ್ಕಿಂಗ್ ಸಮಸ್ಯೆ, ನೀರಿನ ಸಮಸ್ಯೆ ಮತ್ತು ಶೌಚಾಲಯ ಸಮಸ್ಯೆ, ಸುಮಾರು ಹೆಣ್ಣುಮಕ್ಳು ಎಲ್ಲ ಬರ್ತಾ ಇರ್ತಾರೆ. ಮತ್ತು ಟ್ರಾಫಿಕ್ ಸಮಸ್ಯೆ ಆಗಿ ಸ್ಕೂಲ್ಗೆ ಹೋಗೋದಕ್ಕೆ ಇಲ್ಲಿ ಜಾಗ ಆಗ್ತಾ ಇರಲಿಲ್ಲ. ಆ ಸಮಸ್ಯೆಗಳು ಎಲ್ಲ ಪೊಲೀಸವ್ರನ್ನ ಕರೆದು ಮತ್ತು APMC ಸೆಕ್ರೆಟರಿಯವ್ರನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಕರೆದು ಮತ್ತು ಅಗಲಗುರ್ಕೆ ಪಂಚಾಯತಿಯ PDO ಅವರು ಮತ್ತು ಅವರ ಬಿಲ್ ಕಲೆಕ್ಟರ್ ಅವರೆಲ್ಲ ಅಧ್ಯಕ್ಷರು ಎಲ್ಲ ಬಂದು ಅವನ್ನೆಲ್ಲ ಸಮಾಲೋಚನೆ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಥರ ಈ ಸದ್ಯಕ್ಕೆ ಹೊಸ ಮಾರ್ಕೆಟ್ ಆಗೋವರೆಗೂ ಆದಷ್ಟು ರೈತರಿಗೆ ಅನುಕೂಲ ಆಗುವಂಥ ಥರ ಎಲ್ಲ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಸಜೆಷನ್ ಕೊಟ್ಬಿಟ್ಟು ಅವ್ರು ಆದಷ್ಟು ಅವ್ರ ಫಂಡಿಂದ ಕೂಡ ಸ್ವಲ್ಪ ದುಡ್ಡು ಹಾಕ್ತೀವಿ ಮತ್ತು ನಮ್ಮ APMCಯಿಂದ ನಾನು ಲೆಟ್ರ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು APMCಯಿಂದಾನು ಎಷ್ಟಾದರೆ ಅಷ್ಟು ರಸ್ತೆಗಳು ಮಾಡಿಕೊಡಿ, ಒನ್ ವೇ ಮಾಡಿಕೊಟ್ಟು ರೈತರಿಗೆ ಅನುಕೂಲ ಆ ಥರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಾಕೀತು ಮಾಡಿಬಿಟ್ಟು ಎಲ್ಲ ಅಂಗಡಿ ಬಂದು ನೋಡಿಕೊಂಡು ಮಾರ್ಕೆಟೆಲ್ಲ ಓಡಾಡ್ಕೊಂಡು ಹೋಗಿ ಎಲ್ಲರಿಗೂ ಕಷ್ಟ ಸುಖ ರೈತರ ಕಷ್ಟ ಏನೈತೆ ಅಂತ ಹೇಳ್ಬಿಟ್ಟು ಈ ದಿನ ಎಲ್ಲ ನೋಡ್ಕೊಂಡು ಹೋಗಿ ಆದಷ್ಟು ಸಮಸ್ಯೆ ತೀರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಆಗಲಿ ಸರ್ಕಾರ ಏನು ಮಾಡುತ್ತೆ ನೋಡೋಣ, ಇದನ್ನು ಫಾಲೋ ಮಾಡ್ತೀನಿ. ಪಟ್ಟು ಬೆಳೆದು ತಂದ ಮೇಲೆ ಅವ್ರಿಗೆ ಅನುಕೂಲ ಆಗಬೇಕು ಬೇಡವಾ? ಮತ್ತು ಕರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ಇಲ್ದಿರ ಇದ್ದರೆ ಖರೀದಿ ಮಾಡೋರು ಹೊರ ರಾಜ್ಯಗಳಿಂದ ಹೆಂಗೆ ಬರ್ತಾರೆ?